ಕಷ್ಟಗಳ ಮೇಲೆ ಕಷ್ಟ ನನಗೆ ಏಕೆ ಬರ್ತಾ ಇದೆ ಅಂತ ಕಷ್ಟಗಳು ಬಂದವು. ಕೆಟ್ಟಲ್ಲಿ ಬಿದ್ದಿದ್ದಾನೆ, ಒಂದು ಕಡೆ ಮಾವ ಬೆನ್ನಟ್ಟಿದ್ದಾನೆ, ಇನ್ನೊಂದು ಕಡೆ ಮಕ್ಕಳ ಹೆಂಡತಿಯನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಇನ್ನೊಂದು ಕಡೆ ತನ್ನ ಜೊತೆ ಇರುವಂತ ಜನರೇ ಕಲ್ಲೆಸೆದು ಸಾಯಿಸಲಿಕ್ಕೆ ಅವನನ್ನು ನೋಡ್ತಾ ಇದ್ದಾನೆ. ಕಟ್ಟದಲ್ಲಿ ನೀವು ಬಿದ್ದಿರಬಹುದು, ನಿಮಗೊಬ್ಬ ಸಹಾಯ ಮಾಡುವಂತ ದೇವರು ಇದ್ದಾನೆ. ಅವರು ಇರುವ ಜಾಗದಲ್ಲಿ ಇರಲ್ಲ, ದೇವರವರನ್ನ ಮೇಲಕ್ಕೆ ಎತ್ತುವವನಾಗಿದ್ದಾನೆ. ಇವತ್ತು ವಿಶೇಷವಾದ ಸಂದೇಶದೊಂದಿಗೆ ನಿಮ್ಮ ಬಳಿಗೆ ನಾನು ಬರುವನಾಗಿದ್ದೇನೆ. ಇವತ್ತು ಪ್ರತಿಯೊಬ್ಬರ ಸಂಗಡ ದೇವರು ಮಾತನಾಡ್ತಾರೆ. ಸೊ ಇವತ್ತು ನಾನು ಹೇಳುವಂತ ಸಂದೇಶದ ಅಂಶ, ಕಷ್ಟಗಳು ನನಗೇಕೆ ಅಯ್ಯಾ, ಕಷ್ಟಾಲು నాకు ఎందుకు వస్తున్నాయి, ಕ್ಯೂ ಮುಜೆ ತಕ್ಲೀಫ್ ಆ ಜಾತಾ ಹೈ. ಇದ್ರ ಕುರಿತಾಗಿ ನಾವು ಧ್ಯಾನಿಸಲಿಕ್ಕೆ ನಾವು ಹೋಗುವರಾಗಿದ್ದೇವೆ. ಇಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಒಂದು ಪ್ರಶ್ನೆ ಇದೆ, ನನಗೆ ಯಾಕೆ ಕಷ್ಟಗಳು ಬರ್ತವೆ? ನಾನು ರಕ್ಷಣೆ ತೆಗೆದುಕೊಂಡಿದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವರ ನಂಬಿಕೆಯಲ್ಲಿ ನಾನು ನಡೀತಾ ಇದ್ದೇನೆ, ಆದರೂ ನನಗೆ ಏಕೆ ಕಷ್ಟ ಬರ್ತಾ ಇದೆ? ಕಷ್ಟಗಳ ಮೇಲೆ ಕಷ್ಟ ನನಗೆ ಏಕೆ ಬರ್ತಾ ಇದೆ? ಕಣ್ಣೀರಿನ ಮೇಲೆ ಕಣ್ಣೀರು ನನಗೆ ಏಕೆ ಬರ್ತಾ ಇದೆ? ನೋವಿನ ಮೇಲೆ ನೋವು ನನಗೆ ಏಕೆ ಬರ್ತಾ ಇದೆ? ಪೆಟ್ಟಿನ ಮೇಲೆ ಪೆಟ್ಟು ನನಗೆ ಯಾಕೆ ಬೀಳ್ತಾ ಇದೆ ಎಂಬುದಾಗಿ ಇವತ್ತು ಅನೇಕರು ಅದಕ್ಕೆ ಉತ್ತರವನ್ನು ಕಾಣದೆ ಅನೇಕರು ದೇವರಿಂದ ದೂರ ಹೋಗ್ತಾ ಇದ್ದಾರೆ. ಅನೇಕರು ದೇವರ ಸನ್ನಿಧಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ನು ಅನೇಕರು ಅವರ ಜೀವಿತದಲ್ಲಿ ಅದನ್ನು ನೆನೆಸಿ ದೇವರ ಮೇಲಿರುವ ಪ್ರೀತಿಯನ್ನ ತಣ್ಣಗಾಗಿ ಜೀವಿಸುವುದನ್ನು ನಾವು ನೋಡುವಂತರಾಗಿದ್ದೇವೆ. ಹಾಗಾದ್ರೆ ಇವತ್ತು ಒಬ್ಬ ಭಕ್ತನು ಹೇಳ್ತಾನೆ, ನನಗೆ ಬರುವಂತ ಕಷ್ಟಗಳು ಯಾತಕ್ಕೆ ಬರ್ತವೆ, ಯಾವುದಕ್ಕೋಸ್ಕರ ನನ್ನ ಕಷ್ಟಗಳು ಬಂದಿದೆ ಎಂಬುದಾಗಿ ಹೇಳುವಂತ ಒಬ್ಬ ಮನುಷ್ಯನನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಹೋಗ್ತೇನೆ. ಆತನ ಹೆಸರು ದಾವೀದನು ಎಂಬುದಾಗಿ. ಹಲ್ಲೆಲೂಯಾ, ಹೇಳಿ ಗಟ್ಟಿಯಾಗಿ ನನ್ನ ಜೊತೆ. ದಾವೀದನು 119ನೇ ಕೀರ್ತನೆ 71ನೇ ವಚನವನ್ನ ನಾವು ಓದುವಂತರಾಗಿರೋಣ. ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಆಜ್ಞೆ ಇಲ್ಲದೆ ತಲೆ ಕೂದಲು ಕೂಡ ಕೆಳಗಡೆ ಬೀಳುವುದಿಲ್ಲ. ನೀವು ಬಾಚಿಕೊಳ್ಳುವಾಗ ಒಂದು ತಲೆ ಕೂದಲು ಕೆಳಗಡೆ ಬೀಳ್ತಾ ಇದೆ ಅಂದ್ರೆ ಅದು ನನ್ನ ಆಜ್ಞೆಯಿಂದ ಬೀಳ್ತಂತೆ ಬೈಬಲ್ ಹೇಳ್ತದೆ. ಹಲ್ಲೆಲೂಯಾ. ಕಾರಣ ಆತನ ಸೃಷ್ಟಿ ನಾವು, ಆತನ ಸ್ವರೂಪ ನಾವು ಆಗಿರುವುದರಿಂದ ಯಾವ ವಸ್ತುವನ್ನು ಕೂಡ ದೇವರು ಕಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಯಾವುದೇ ನಮ್ಮ ಶರೀರದ ಭಾಗದಲ್ಲಿ ಒಂದು ನೋವನ್ನು ಅನುಭವಿಸಬೇಕು ಅಥವಾ ಯಾವುದೇ ನಮ್ಮ ಶರೀರದಲ್ಲಿ ಅಂಗಾಂಗಗಳು ಹೊರಟು ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ದೇವರ ಆಜ್ಞೆ ಬೇಕು ಅಂತೆ. ಹಲ್ಲೆಲೂಯಾ. ಹಾಗಾದ್ರೆ ಏಕೆ ದೇವರ ಕಷ್ಟಗಳನ್ನು ಅನುಮತಿ ಮಾಡ್ತಾನೆ? ಏಕೆ ಕಷ್ಟಗಳಿಗೆ ದೇವರು ಒಳಪಡಿಸ್ತಾನೆ? ಅಷ್ಟು ಪ್ರೀತಿಸುವ ದೇವರು, ಅಷ್ಟು ಕಾಳಜಿ ತೆಗೆದುಕೊಳ್ಳುವ ದೇವರು ಯಾಕೆ ಕಷ್ಟಕ್ಕೆ ಒಳಪಡಿಸ್ತಾನೆ ಎಂಬುದಾಗಿ ಇಲ್ಲಿ ದಾವೀದನು ಹೇಳ್ತಾನೆ. ಕಷ್ಟಾನುಭವವು ಹಿತಕರವಾಯಿತು, ಒಳ್ಳೆಯದಾಯಿತು. ಅದರಿಂದಲೇ ನಿನ್ನ ನಿರ್ಬಂಧನೆಗಳು, ನಿನ್ನ ಆಜ್ಞೆಗಳನ್ನ, ನಿನ್ನ ನಿಯಮಗಳನ್ನ ಕಲಿತೇನು. ಹಲ್ಲೆಲೂಯಾ. ಇಲ್ಲಿ ದಾವೀದನ ಮಾತು ಹೇಳ್ತಾ ಇದ್ದೀನಿ. ಏನಂತ ಹೇಳ್ತಾ ಇದ್ರೆ, ಕಷ್ಟಗಳು ನನಗೆ ಒಳ್ಳೆಯದಾಯ್ತು, ನನ್ನ ಜೀವನದಲ್ಲಿ ಕಷ್ಟ ಬಂದಿದ್ದು ಒಳ್ಳೆಯದಕ್ಕೆ ನನಗೆ ಬಂದವು, ಅದರಿಂದ ಬಹಳ ವಿಷಯಗಳನ್ನು ನಾನು ಕಲಿತೆ. ಇವತ್ತು ದೇವರ ಮಕ್ಕಳಾದ ನಾವುಗಳು ಹೇಳ್ಬೋದಾ, ಕಷ್ಟ ನನಗೆ ಒಳ್ಳೆಯದಾಯ್ತು ಅಂತ ನಾವು ಹೇಳಕ್ಕಾಗಲ್ಲ. ಯಾಕೆ ಈ ಕಷ್ಟ ಬಂತು? ಯಾಕಾದ್ರೂ ದೇವರು ನನ್ನ ಜೀವಿತದಲ್ಲಿ ಕಷ್ಟ ಅನುಭವಿಸಲಿಕ್ಕೆ ಇದಕ್ಕೆ ಮಾರ್ಗವನ್ನು ದೇವರು ಮಾಡಿಕೊಟ್ರೆ ಎಂಬುದಾಗಿ ಅನೇಕ ಸಾರಿ ನಾವು ಹೇಳ್ತೇವೆ. ಆದರೆ ದಾವೀದನು ಹೇಳ್ತಾನೆ, ಏನೆಲ್ಲ ನನ್ನ ಜೀವಿತದಲ್ಲಿ ಕಷ್ಟ ಬಂದುವಲ್ಲ ಅವೆಲ್ಲ ನನ್ನ ಒಳ್ಳೆಯದಕ್ಕೆ ಬಂದು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ದಾವೀದನಿಗೆ ಬಂದ ಕಷ್ಟಗಳು ಸಣ್ಣ ಸಣ್ಣ ಕಷ್ಟಗಳ? ಎಂಥ ಕಷ್ಟಗಳು ಬಂದವು ಗಮನಿಸಿ. ದಾವೀದನಿಗೆ ಬಂದ ಕಷ್ಟಗಳಲ್ಲಿ ಒಂದು ಕಷ್ಟ ಕೂಡ ನಮಗೆ ಇಲ್ಲ. ಎಂಥ ಕಷ್ಟ ದಾವೀದನಿಗೆ ಬಂದಿದೆ ನೋಡಿ. ಮೊದಲನೇ ಸಾಮುವೇಲ 18ನೇ ಅಧ್ಯಾಯ, ಇಡೀ ಅಧ್ಯಾಯವನ್ನು ನೋಡುವಾಗ ಅಲ್ಲಿ ದಾವೀದನಿಗೆ ಬಂದಂಥ ಕಷ್ಟ. ದಾವೀದನ ಜೊತೆ ದೇವರಿದ್ದಾರೆ. ಕುರಿಯನ್ನ ಕಾಯುವಂಥವನನ್ನ ಹಿಡಿದುಕೊಂಡು ದೇವರ ರಾಜನಾಗಿ ಮಾಡಿದ. ಆತನಿಗೆ ಎರಡೇ ಕೆಲಸ ಗೊತ್ತು ಅಷ್ಟೇ, ಒಂದು ಕುರಿ ಕಾಯುವುದು, ಇನ್ನೊಂದು ದೇವರನ್ನ ಆರಾಧನೆ ಮಾಡುವಂತೆ. ಆ ಎರಡು ಕೆಲಸ ಬಿಟ್ಟರೆ ಯಾವುದೂ ಇಲ್ಲ. ಈ ಜೂಮರನ್ನು ಫಿಟ್ ಮಾಡುವಂಥ ವ್ಯಕ್ತಿ ಜೊತೆ ನಾನು ಮಾತಾಡ್ತಾ ಇದ್ದೆ. ಸರ್, ನೀವು ಬಂದು ಎಷ್ಟು ದಿನ ಆಯಿತು? ನಾನು ಬಂದು 15 ವರ್ಷ ಆಯಿತು ಬಾಂಬೆದಿಂದ ಬಂದು. ನಾನು ಹೇಳಿದೆ, ಚೆಕ್ ಪೋಸ್ಟ್ ನೋಡಿದ್ದೀರಾ? ನೋಡಿಲ್ಲ. ಖಾದ್ರಿ ಚೌಕ್ ನೋಡಿದ್ದೀರಾ? ನೋಡಿಲ್ಲ. ನಾಕ ನೋಡಿದ್ದೀರಾ? ನೋಡಿಲ್ಲ. ಯಾಕೆ ನೋಡಿಲ್ಲ? ಅವ್ರು ಹೇಳಿದ್ರು, ನನಗೆ ಎರಡೇ ಗೊತ್ತು, ಮನೆ ಬಿಟ್ಟರೆ ದುಕಾನ್, ಮನೆ ಬಿಟ್ಟರೆ ಅಂಗಡಿ. 15 ವರ್ಷ ಆಗಿದೆ ಗುಲ್ಬರ್ಗಕ್ಕೆ ಬಂದು, ಆದರೆ ಇವೆರಡೇ ನನಗೆ ಗೊತ್ತು ಅಂತ ಹೇಳಿದ್ರು. ಹೌದು, ದಾವೀದನ ಜೀವಿತದಲ್ಲಿ ಕೂಡ ಎರಡೇ ಗೊತ್ತು. ಮನೆಯಿಂದ ಕುರಿ ಕಾಯಕ್ಕೆ ಹೋಗೋದು, ಕುರಿ ಕಾಯೋದು, ದೇವರನ್ನ ಆರಾಧನೆ ಮಾಡೋದು, ಒಂದು ಗಿಡದ ಹತ್ರ ಕೂತ್ಕೊಂಡು ದೇವರನ್ನ ಆರಾಧನೆ ಮಾಡಿ. ಇವೆರಡೇ ವಿಷಯ ಆತನಿಗೆ ಗೊತ್ತು. ಲೋಕದ ಯಾವುದು ಕಾರ್ಯಗಳು ಆತನಿಗೆ ಗೊತ್ತಿಲ್ಲ. ಅಂಥ ವ್ಯಕ್ತಿಯನ್ನ ದೇವರು ಆರಿಸಿಕೊಂಡು ಅಂಥ ವ್ಯಕ್ತಿಯನ್ನ ದೇವರು ರಾಜನಾಗಿ ಮಾಡಿದ ಕಾರಣ ಒಂದೇ ಒಂದು, ಆ ದಾವೀದನು ದೇವರನ್ನ ಪ್ರೀತಿಸುವಂತ ಮನುಷ್ಯನಾಗಿದ್ದ. ಹಲ್ಲೆಲೂಯಾ. ಯಾರು ದೇವರನ್ನ ಹೆಚ್ಚಾಗಿ ಪ್ರೀತಿಸ್ತಾರಲ್ಲ ಅವರು ಇರುವ ಜಾಗದಲ್ಲಿ ಇರಲ್ಲ, ದೇವರವರನ್ನ ಮೇಲಕ್ಕೆ ಎತ್ತುವವನಾಗಿದ್ದಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಕೊಡಿ. ದೇವರವರನ್ನು ಮೇಲಕ್ಕೆ ಎತ್ತಾನೆ, ಅದೇ ಜಾಗದಲ್ಲಿ ದೇವರು ಅವನ್ನ ಇಡಲ್ಲ.
ದಾವೀದನು ದೇವರನ್ನು ಪ್ರೀತಿಸ್ತಾ ಇರೋದ್ರಿಂದ ಉನ್ನತವಾಗಿ ಮೇಲಕ್ಕೆ ಎತ್ತಿದ, ರಾಜನಾಗಿ ಮಾಡಿದ ನಂತರ ಜನರೆಲ್ಲರೂ ನೋಡ್ತಾನೆ, ಅಬಾಬಾಬಾ, ಕುರಿ ಕಾಯುವಂತ ಮನುಷ್ಯ ರಾಜನಾದ್ರಂದ್ರೆ ಇದು ಸಾಮಾನ್ಯ ಕೆಲಸ ಅಲ್ಲ, ದೇವರೇ ಈತನ ಸಂಗಡ ಇದ್ದಾನೆ, ದೇವರೇ ಈತನ ಈ ಸ್ಥಾನಕ್ಕೆ ತಂದಿದ್ದಾನೆ ಎಂಬುದಾಗಿ ನೋಡಿದ್ರು. ಅಷ್ಟು ಮಾತ್ರವಲ್ಲ, ರಾಜನ ಸ್ಥಾನದಲ್ಲಿ ಆತನ ಇರೋದಕ್ಕಿಂತ ಮುಂಚೆ ಸೌಲನ ಕೈ ಕೆಳಗಡೆ ಆತನ ಸೈನ್ಯವಾಗಿ ಕೆಲಸ ಮಾಡ್ತಾ ಇದರಿಂದ ದಾವೀದನ ಎಲ್ಲ ಕಡೆ ಯುದ್ಧ ಮಾಡಕ್ಕೆ ಹೋಗ್ತಾ ಇದ್ದ. ಯುದ್ಧ ಮಾಡಕ್ಕೆ ಹೋಗುವ ಜಾಗದಲ್ಲಿ ದೇವರ ವಾಕ್ಯ ಹೇಳ್ತಿದೆ, ದಾವೀದನ ಸಂಗಡ ದೇವರು ಇರೋದ್ರಿಂದ ಆತನ ಎಲ್ಲಿ ಹೋಗಿ ಯುದ್ಧ ಮಾಡಿದ್ರು ಕೂಡ ದೇವರು ಜಯ ಕೊಡ್ತಾ ಇದ್ರಂತೆ. ಹಲ್ಲೆಲೂಯಾ. ಎಲ್ಲಿ ಹೋಗಿ ಯುದ್ಧ ಮಾಡಿದ್ರು ದೇವರು ಜಯ ಕೊಡ್ತಾ ಇದ್ರು. ಆದರೆ ಒಂದು ದಿನ ಸೌಲ, ದಾವೀದನ ಅರಸನಾಗೋದಕ್ಕಿಂತ ಮುಂಚೆ ಸೌಲನ ಅರಸನಾಗಿರ್ತಾನೆ. ಆ ಸೌಲ ದಾವೀದನ ನೋಡ್ತಾನೆ, ಸೂಪರ್ ಅಪ್ಪ, ನೀನು ಬಹಳ ಸೂಪರ್ ಆಗಿ ನೀನೆಲ್ಲ ಇದು ಮಾಡ್ತಾ ಇದೀಯಾ, ದೇವ ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳಿ ಸೌಲನ ಹೇಳ್ತಾನೆ, ನನ್ನ ಮಗಳನ್ನ ನಿನಗೆ ನಾನು ಕೊಡುತ್ತೇನೆ. ಕುರಿ ಕಾಯುವಂತ ಮನುಷ್ಯ, ನನ್ನ ಮಗಳನ್ನ ನಿನಗೆ ನಾನು ಕೊಡುತ್ತೇನೆ. ಮಗಳನ್ನ ಕೊಟ್ಟರು, ಮದುವೆ ಆಯಿತು. 18ನೇ ಅಧ್ಯಾಯದಲ್ಲಿ, ಮೊದಲ ಸಾಮುವೇಲ 18ನೇ ಅಧ್ಯಾಯದಲ್ಲಿ ಮದುವೆ ಆಯಿತು. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, 17ನೇ ಅಧ್ಯಾಯ, ಮೊದಲ ಸಾಮುವೇಲ 17ನೇ ಅಧ್ಯಾಯದಲ್ಲಿ ದಾವೀದನು ಗೋಲಿಯಾತನ ಜೊತೆ ಯುದ್ಧ ಮಾಡ್ತಾನೆ. ಗೋಲಿಯಾತನ ಮುಂದೆ ನಿಂತ್ಕೊಂಡು ಹೇಳ್ತಾನೆ, ಇಸ್ರಾಯೇಲರು ಯಾರು ಕೂಡ ಆತನ ಜೊತೆ ಯುದ್ಧ ಮಾಡಕ್ ಹೋಗದೆ ಇರುವಾಗ, ರಾಜನು ಕೂಡ ಯುದ್ಧ ಮಾಡಕ್ ಹೋಗದೆ ಇರುವಾಗ ದಾವೀದನು ಹೇಳ್ತಾನೆ, ನನ್ನ ಜೊತೆ ದೇವರಿದ್ದಾನೆ, ನಾನು ಹೋಗಿ ಆತನ ಜೊತೆ ಯುದ್ಧ ಮಾಡ್ತೀನಿ ಎಂಬುದಾಗಿ ದೇವರ ಬಲವನ್ನ, ದೇವರ ಶಕ್ತಿಯನ್ನ ಆಶ್ರಯಿಸಿಕೊಂಡು ಗೋಲಿಯಾತನನ್ನ ಆತನು ಸೋಲಿಸ್ತಾನೆ. ಇದನ್ನ ರಾಜನ್ ನೋಡಿ, ಶಬಾಷ್, ನನ್ನ ಮಗಳನ್ನ ನಿನಗೆ ನಾನು ಕೊಡುತ್ತೇನೆ. ಮಗಳನ್ನು ಕೊಟ್ಟರು, ಮದುವೆ ಆಯಿತು. ಇದೆಲ್ಲವನ್ನು ನೋಡಿದಾಗ ಊರಲ್ಲಿರುವಂತ ಜನರು ಹೇಳ್ತಾ ಇದ್ದಾರೆ, ಸೌಲ 1000 ಜನರನ್ನ ಕೊಂದನು, ದಾವೀದನು 10,000 ಜನರನ್ನ ಕೊಂದನು. ಯಾವಾಗ ಈ ಮಾತನ್ನ ರಾಜ ಕೇಳಿದನೋ ಒಳಗಡೆ ತಟ್ಕೊಳ್ಳಿಕ್ಕೆ ಆಗಲಿಲ್ಲ. ಸ್ವಂತ ಮಗಳನ್ನು ಕೊಟ್ಟ ಮಾವನಿಗೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಯಿತು. ಯಾವಾಗ ನಾನು ಇವನನ್ನು ಸಾಯಿಸಲಿ, ಯಾವಾಗ ನಾನು ಇವನನ್ನು ಕೊಂದು ಹಾಕಲಿ ಎಂಬುದಾಗಿ ಪ್ರತಿದಿನ ಭೇಟಿ ಆಡ್ತಾ ಇದ್ದಾನೆ. ಯಾರಿಗೋಸ್ಕರ? ಮಗಳನ್ನು ಕೊಟ್ಟ ಅಳಿಯನಿಗೋಸ್ಕರ. ಎದಕ್ಕೋಸ್ಕರ? ಅಧಿಕಾರಕ್ಕೋಸ್ಕರ. ಇವತ್ತು ಎಷ್ಟೋ ಜನ ಅಧಿಕಾರಕ್ಕೋಸ್ಕರ ಕುಟುಂಬಗಳನ್ನು ಎಷ್ಟೋ ಜನ ಬಿಡ್ತಾ ಇದ್ದಾರೆ. ಆದರೆ ಸೌಲನು ದಾವೀದನ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದಾಗ ತುಂಬಾ ಕಷ್ಟ ಆತನಿಗೆ ಬಂತು. ನೋಡಿ, ಹೊರಗಿಂದ ಕಷ್ಟ ಬಂದ್ರೆ ಜಯಿಸಬಹುದು, ಒಳಗಿಂದ ಕಷ್ಟ ಬಂದ್ರೆ ಕಷ್ಟನಾ ಇಲ್ವಾ ಜಯಿಸಕ್ಕೆ? ಅದಲ್ವಾ? ಸ್ವಂತ ಮಾವನೇ ಸಾಯಿಸಲಿಕ್ಕೆ ಬೆನ್ನಟ್ಟಿದ್ದಾನಂದ್ರೆ ತುಂಬಾ ಕಷ್ಟ ಆತನಿಗೆ ಬಂತು. ಎಲ್ಲಿ ಹೋಗಿ ಬಚ್ಚಿಟ್ಕೊಂಡ್ರು ಕೂಡ ಮಾವ ಬಿಡ್ತಾ ಇಲ್ಲ. ಸೈನಿಕರನ್ನ ಕಳಿಸ್ತಾ ಇದ್ದಾನೆ, ಹೋಗಿರವನ್ನ ಹುಡ್ಕೊಂಡು ಬನ್ರಿ. ಯಾವ ಸೈನಿಕರು ಕೂಡ ಆತನ ಸಿಕ್ಕಿಲ್ಲ. ತಿರುಗಿ ಆತನೇ ಹೋಗ್ತಾ ಇದ್ದಾನೆ ಸಾಯಿಸಲಿಕ್ಕೆ. ಈ ಟೈಮ್ನಲ್ಲಿ ತುಂಬಾ ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದಾನೆ. 2ನೇ ಕಷ್ಟ ಏನು ಬಂತು ಆತನಿಗೆ? ತನ್ನ ಸ್ವಂತ ಜನರಿಂದ ವಿರೋಧಗಳು, ಕಷ್ಟಗಳು ಬಂದವು. ತನ್ನ ಸ್ವಂತ ಜನರಿಂದ, ಅಮಲೇಕರು. ಯಾರವರು? ಅಮಲೇಕರಿಂದ. 30ನೇ ಅಧ್ಯಾಯ, ಮೊದಲ ಸಾಮುವೇಲ 30ನೇ ಅಧ್ಯಾಯ. 30ನೇ ಅಧ್ಯಾಯಕ್ಕೆ ಬರುವಾಗ ಅಮಲೇಕರಿಂದ ಆತನಿಗೆ ವಿರೋಧ ಬರ್ತಾ ಇದೆ. ಅಮಲೇಕರು ಯಾರು? ಕಾಯಿನನ ಮಕ್ಕಳು. ಸ್ವಂತ ಅಣ್ಣ ತಮ್ಮಂದ್ರೆ ಆತನ ಮೇಲೆ ಯುದ್ಧಕ್ಕೆ ಬಂದು ಹೆಂಡತಿ ಮಕ್ಕಳನ್ನ ಎಲ್ಲರನ್ನು ಹಿಡ್ಕೊಂಡು ಹೋಗ್ತಾರೆ. ದಾವೀದನು ಮಾವನ ಭಯದಿಂದ ಅಡವಿಯಲ್ಲಿ ಹೋಗಿದ್ದಾನೆ. ಆದ್ರೆ ಊರಲ್ಲಿ ಬಂದು ತನ್ನ ಹೆಂಡತಿ ಮಕ್ಕಳನ್ನು ಎಲ್ಲರನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ರೀತಿ ಸಾಲಗಾರರು ಮನೆಗೆ ಬಂದು ಯಾವ ರೀತಿ ಒಬ್ಬರನ್ನ ಹಿಡ್ಕೊಂಡು ಹೋಗ್ತಾರಲ್ವಾ, ಆ ರೀತಿಯಲ್ಲಿ ಹೆಂಡತಿ ಮಕ್ಕಳನ್ನು ಹಿಡ್ಕೊಂಡು ಹೋದ್ರು. ಅಮಲೇಕರು ಬಂದು ಕಷ್ಟದ ಮೇಲೆ ಕಷ್ಟ, ಆ ಕಷ್ಟ ತಡ್ಕೊಳಕ್ಕಾಗ್ತಾ ಇಲ್ಲ. ಕಣ್ಣೀರು ಸುರಿಸ್ತಾ ಇದ್ದಾನೆ, ದೇವರ ಮುಂದೆ ಗೋಳಾಡ್ತಾ ಇದ್ದಾನೆ. 3ನೇ ಕಷ್ಟ. 1ನೇ ಕಷ್ಟ ಪ್ರಾಣ ಭಯದಿಂದ ಹೋರಾಡ್ತಾ ಇದ್ದಾನೆ. 2ನೇ ಕಷ್ಟ ಹೆಂಡತಿ ಮಕ್ಕಳನ್ನ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ತನ್ನ ಸ್ವಂತ ಜೊತೆ ಇರುವಂತ ಜನರೇ, ಆತನ ಕೈಯಿಂದ ಊಟ ಮಾಡಿದಂಥ ಜನರು, ಆತನ ಕೈಯಿಂದ ಸಹಾಯ ಮಾಡಿದಂಥ ಜನರು, ಬೈಬಲ್ ಹೇಳ್ತದೆ ಅವರು ಕಲ್ಲುಗಳನ್ನು ತೆಗೆದುಕೊಂಡಂತೆ ದಾವೀದನನ್ನು ಸಾಯಿಸಲಿಕ್ಕೆ. ನಿನ್ನಿಂದ ನಮಗೆ ಬಂದಿದ್ದ ಕಷ್ಟ, ನೀನು ಹಾಗೆ ಮಾಡದೇ ಇದ್ರೆ ನಮಗೆ ಕಷ್ಟ ಬರ್ತಿದ್ದಿಲ್ಲ, ನಿನ್ನನ್ನು ನಾವು ಬಿಡಲ್ಲ, ಸಾಯಿಸ್ತೀವಿ ಅಂತ ಹೇಳಿ ಕಲ್ಲುಗಳನ್ನು ತಗೊಂಡ್ರಂತೆ ಆತನ ಮೇಲೆ ಸಾಯಿಸಲಿಕ್ಕೆ. ಬೈಬಲ್ ಹೇಳ್ತದೆ ದಾವೀದನು ಬಲು ಇಕ್ಕಟ್ಟಿನಲ್ಲಿ ಸಿಕ್ಕಿ ಬಿದ್ದನು. ಇದು ಅಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ, ಗಮನಿಸಿ, ಇದಲ್ಲದೆ ಅಂದ್ರೆ ಅರ್ಥ ಮಾವನು ಸಾಯಿಸಕ್ಕೆ ಬೆನ್ನಟ್ಟಿದ್ದಲ್ಲದೆ, ಇದಲ್ಲದೆ ಇದು ಅಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು
ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಎಂತದ್ರಲ್ಲಿ ಬಿದ್ದಿದ್ದಾರೆ? ಬಲು ಇಕ್ಕಟ್ಟಿನಲ್ಲಿ ಈ ಸ್ಥಳದಲ್ಲಿ ಯಾರೇ ನೀವು ಈ ಜಾಗದಲ್ಲಿ ಕೂತಿರಬಹುದು, ಬಲು ಇಕ್ಕಟ್ಟಿನಲ್ಲಿ ನೀವು ಬಿದ್ದಿರಬಹುದು. ಅದು ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು, ನಿಮ್ಮ ಕುಟುಂಬದ ಸಮಸ್ಯೆ ವಿಷಯದಲ್ಲಿ ಆಗಿರಬಹುದು, ಅಥವಾ ಹೊರಗಿಂದ ಬಂದ ಸಮಸ್ಯೆ ವಿಷಯದಲ್ಲಿ ಇಕ್ಕಟ್ಟಿನಲ್ಲಿ ಏನು ಮಾಡಬೇಕೆಂಬುದಕ್ಕೆ ತಿಳಿದಿರುವ ಪರಿಸ್ಥಿತಿಯಲ್ಲಿ ಈ ಜಾಗದಲ್ಲಿ ನೀನು ಕೂತಿರಬಹುದು. ಈಗ ನಿನಗೊಬ್ಬ ಸಹಾಯ ಮಾಡುವಂತ ದೇವರು ಇದ್ದಾನೆ. ಹಲ್ಲೆಲೂಯ. ದಾವೀದನು ಬಲು ಇಕ್ಕಟ್ಟಲ್ಲಿ ಬಿದ್ದಿದ್ದಾನೆ. ಒಂದು ಕಡೆ ಮಾವ ಬೆನ್ನಟ್ಟಿದ್ದಾನೆ, ಇನ್ನೊಂದು ಕಡೆ ಮಕ್ಕಳು ಹೆಂಡತಿಯನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಇನ್ನೊಂದು ಕಡೆ ತನ್ನ ಜೊತೆ ಇರುವಂತ ಜನರೇ ಕಲ್ಲೆಸೆದು ಸಾಯಿಸಲಿಕ್ಕೆ ಅವನನ್ನು ನೋಡ್ತಾ ಇದ್ದಾನೆ. ಬಲು ಇಕ್ಕಟ್ಟಿನಲ್ಲಿ ಸಿಗಿ ಬಿದ್ದಿದ್ದಾನೆ. ಮೂರನೇ ಕಷ್ಟ ಏನು ಬಂತು ನೋಡ್ರಿ ಆತನಿಗೆ. ಮೊದಲನೇ ಕಷ್ಟ ಮಾವನಿಂದ ಬಂತು, ಎರಡನೇ ಕಷ್ಟ ತನ್ನ ಸ್ವಂತ ಜನರಿಂದ ಬಂತು, ಮೂರನೇ ಕಷ್ಟ ತನ್ನ ಸ್ವಂತ ಮಗನಿಂದ ಬರ್ತಾ ಇದೆ, ಅಬ್ಷಾಲೋಮನಿಂದ. 2 ಸಾಮುವೇಲ 15ನೇ ಅಧ್ಯಾಯವನ್ನು ನಾವು ನೋಡ್ತೀವಿ. ನನ್ನ ಸ್ವಂತ ಮಗನಿಂದ ದಾವೀದನಿಗೆ ಕಷ್ಟ ಬರ್ತಾ ಇದೆ, ಅಬ್ಷಾಲೋಮನು. ಏನು ಆ ಕಷ್ಟ ಅಂದ್ರೆ, ದಾವೀದನು ರಾಜನಾಗಿದ್ದ, ರಾಜನ ಸ್ಥಾನದಲ್ಲಿ ಇದ್ದ. ದಾವೀದನಿಗೆ ವಯಸ್ಸಾಗಿದೆ, ಮುದುಕನಾಗಿದ್ದಾನೆ. ವಯಸ್ಸಾದಾಗ ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ, ಯಾವ ಮಗನನ್ನ ನನ್ನ ಬದಲು ಅರಸನಾಗಿ ಮಾಡಲಿ, ಯಾವ ಮಗನನ್ನ ನನ್ನ ಕುರ್ಚಿ ಮೇಲೆ ಕೂಡಿಸಿಲ್ಲ ಅಂತೇಳಿ ಯೋಚನೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ತಂದೆಗೆ ಗೊತ್ತಿಲ್ಲದ ಹಾಗೆ ದಾವೀದನ ಮಗ ಅಬ್ಷಾಲೋಮನು ತನ್ನ ತಂದೆ ಹತ್ರ ನಾಯಕ್ಕಾಗಿ ಬಂದವರೆಲ್ಲರನ್ನ ಕರ್ಕೊಂಡು, ಇನ್ನು ಮೇಲೆ ನಮ್ಮಪ್ಪ ನನಗೆ ಅಧಿಕಾರ ಕೊಟ್ಟಿದ್ದೇನೆ, ಇನ್ನು ಮೇಲೆ ನಾನು ನಿಮಗೆ ನ್ಯಾಯ ಹೇಳ್ತೇನೆ, ನನ್ನ ಹತ್ರ ಬಂಡ್ರಿ ಎಂಬುದಾಗಿ ತನ್ನ ತಂದೆಗೆ ಗೊತ್ತಿಲ್ಲದ ಹಾಗೆ ಎಲ್ಲರನ್ನ ಆತನ ಕಡೆ ತಿರುಗಿಸ್ಕೊಂಡು ಬಿಟ್ಟ. ಇನ್ನೊಂದು ಮಾತು ಹೇಳ್ಬೇಕಾದ್ರೆ, ತಂದೆ ಕುರಿತಾಗಿ ಕೆಟ್ಟ ಆಲೋಚನೆಗಳನ್ನು ಅವರು ಹಾಕಿ ತಂದೆ ಕಡೆ ಇರುವಂತ ಎಲ್ಲ ಜನರನ್ನ ತನ್ನ ಕಡೆ ತಿರುಗಿಸ್ಕೊಂಡ್ಬಿಟ್ಟ. ನೋಡಿ ಎಂತ ಕಷ್ಟ ಅಲ್ವಾ? ಈ ಜನರನ್ನು ನೋಡಿ ಆದ್ರೂ ನಾನು ಸಂತೋಷ ಪಡಬೇಕೆಂದ್ರೆ ಅವರನ್ನು ಕೂಡ ಮಗ ಕಿತ್ಕೊಂಡ್ಬಿಟ್ಟ. ಅವಾಗ ದಾವೀದನ ಬಲು ಕಷ್ಟ ಆಯಿತು. ಅಯ್ಯೋ, ನಾನು ಪ್ರಾರ್ಥನೆ ಮಾಡಿ ದೇವರ ಕೃಪೆಯಿಂದ ದೇವರು ಯಾರನ್ನ ಹೇಳ್ತಾನೆ ಅವರನ್ನು ನೇಮಿಸಬೇಕಂತ ಇದ್ದೆ, ಹಾಗಾದ್ರೆ ನನ್ನ ಸ್ವಂತ ಮಗನೇ ನನಗೆ ದ್ರೋಹ ಮಾಡಿದ್ನಲ್ಲ, ಮೋಸ ಮಾಡಿದ್ನಲ್ಲ ಅಂತೇಳಿ ಆ ಒಂದು ಕಣ್ಣೀರಿಂದ ಕಷ್ಟದಲ್ಲಿ ಆತನೇ ಇದ್ದಾನೆ. ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ. ಕೆಲವರು ಹೇಳ್ತಾರಲ್ಲ, ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಪಾಸ್ಟರ್. ದಾವೀದನಿಗೆ ಅಂತ ಕಷ್ಟ ಬರ್ತಾ ಇದೆ. ಕೊನೆಯದಾಗಿ ಹೇಳ್ತೀನಿ, 4ನೇ ಕಷ್ಟ ಏನು ಬಂತು ಆತನಿಗೆ. ಮೊದಲನೇ ಕಷ್ಟ ಮಾವನಿಂದ ಪ್ರಾಣಾಪಾಯ ಬಂತು. 2ನೇ ಕಷ್ಟ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ರು, ಕಲ್ಲೆಸು ಸಾಯಿಸ್ಬೇಕಂತ ಜನರು ಎದ್ದೇಳಿದ್ರು, ಸ್ವಂತ ಜನರೇ. 3ನೇ ಕಷ್ಟ ಏನಂದ್ರೆ, ಸ್ವಂತ ಮಗನೇ ಮೋಸ ಮಾಡ್ದ, ಜನರನ್ನ ಕತ್ಕೊಂಡ್ಬಿಟ್ಟ, ಮೋಸ ಮಾಡಿ ಹೋಗ್ಬಿಟ್ಟ, ಅದೊಂದು ದುಃಖ ಇದೆ. 4ನೇ ಕಷ್ಟ ಏನು ಗೊತ್ತಾ? ತನ್ನ ಸ್ವಂತ ಮಗನೇ ಅಬ್ಷಾಲೋಮನ್ ತಗೊಂಡೋಗ್ಬಿಟ್ನಲ್ಲ, ಒಂದು ವಾರ್ತೆ ಬಂತು, ತನ್ನ ಸ್ವಂತ ಮಗನೇ ಮರಣವನ್ನು ಅನುಭವಿಸ್ತಾನೆ, ತನ್ನ ಸ್ವಂತ ಮಗನೇ ಸತ್ತು ಹೋಗ್ತಾನೆ. ಯಾರು ಆತ? ಅಬ್ಷಾಲೋಮನು. ಮನೆಯಲ್ಲಿ ದುಃಖ ತುಂಬಿಕೊಂಡಿದೆ. ಒಂದು ಕಡೆ ಪ್ರಾಣದಿಂದ ಓಡಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ಹೆಂಡತಿ ಮಕ್ಕಳಿನಂತೆ ಭಯಪಡ್ತಾ ಇದ್ದಾನೆ, ಇನ್ನೊಂದು ಕಡೆ ಜನರು ಆತನಿಗೆ ವಿರೋಧವಾಗಿ ಎದ್ದೇಳಿದ್ದಾರೆ, ಇನ್ನೊಂದು ಕಡೆ ಸ್ವಂತ ಮಗನೇ ಸತ್ತು ಹೋಗಿದ್ದಾನೆ. ಈ ಭಯಂಕರವಾದ ಕಷ್ಟದಲ್ಲಿ, ಈ ಭಯಂಕರವಾದ ಕಣ್ಣೀರಿನಲ್ಲಿ ಆತನಿಗಿದ್ದಾನೆ. ಹೇಳಿನು ಸರಿ, ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ. ಜೋರಾಗಿ ಹೇಳಿ, ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ. ಈ ಎಲ್ಲ ಕಷ್ಟಗಳನ್ನು ಅನುಭವಿಸಿ 119ನೇ ಕೀರ್ತನೆ 71ನೇ ವಚನ ಬರುತ್ತಾ ಇದ್ದಾನೆ, ಕಷ್ಟಗಳು ನನಗೆ ಹಿತಕರವಾಯಿತು, ಅದರಿಂದಲೇ ನನಗೆ ಒಳ್ಳೇದಾಯಿತು ಅಂತ. ಒಳ್ಳೇದಾಯ್ತಾ? ಸಾಯಿಸಲಿಕ್ಕೆ ಬೆನ್ನಟ್ಟಿದ್ದು ಒಳ್ಳೇದಾ? ಹೆಂಡತಿ ತನ್ನ ಮಕ್ಕಳನ್ನ ತನ್ನಿಂದ ದೂರ ಮಾಡೋದು ಒಳ್ಳೇದಾ? ಸ್ವಂತ ಮಗನು ಮರಣವನ್ನು ಅನುಭವಿಸುವುದು ಒಳ್ಳೇದಾ? ಜನರ ಆತ್ಮ ಸಾಯಿಸಬೇಕಂತ ಕಲ್ಲನ್ನು ತಗೊಳ್ಳೋದು ಒಳ್ಳೇದಾ? ಒಳ್ಳೇದು. ಓದಿ ಯಾವ ಕೀರ್ತನೆ? 119ನೇ ಕೀರ್ತನೆ 67ನೇ ವಚನ ಓದಿ. ಕಷ್ಟ ಅನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೇನೋ. ಕಷ್ಟ ಅನುಭವಗಳು ನನ್ನ ಜೀವಿತದಲ್ಲಿ ಬಂದಿಲ್ಲ ಅಂದ್ರೆ ದಾರಿ ತಪ್ಪಿ ನಾನು ನಡೀತಾ ಇದೆ. ಕಷ್ಟಗಳು ನನ್ನ ಜೀವಿತದಲ್ಲಿ ಬಂದಿಲ್ಲ ಅಂದ್ರೆ ನೀನು ಯಾರಂತ ನಾನು ಮರೀತಾ ಇದೆ. ಕಷ್ಟಗಳು ನನ್ನ ಜೀವನದಲ್ಲಿ ಬಂದಿಲ್ಲ ಅಂದ್ರೆ ನೀನು ಯಾರಂತ ನನಗೆ ಗೊತ್ತಾಗ್ತಾ ಇದ್ದಿಲ್ಲ. ಕಷ್ಟಗಳು ನನ್ನ ಜೀವಿತದಲ್ಲಿ ಬಂದಿಲ್ಲ ಅಂದ್ರೆ ನಿನ್ನ ವಾಕ್ಯ ಏನಂತ ಕೈಕೊಂಡು ನಡೀಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಈ ಎಲ್ಲ ಕಷ್ಟಗಳು ನನ್ನ ಜೀವಿತದಲ್ಲಿ ಬಂದಂತ ಎಲ್ಲ ಕಷ್ಟಗಳು ನಿನ್ನ ಬಳಿಗೆ ಬಂದು ಮೊಣಕಾಲನ್ನು ಹಾಕಿ ಪ್ರಾರ್ಥಿಸುವಂತ ದಾರಿಯನ್ನು ನನಗೆ ಮಾಡಿಕೊಟ್ಟಿದೆ.
ಹಾಲೆಲೂಯ. ಇವತ್ತು ಪ್ರತಿಯೊಬ್ಬರು ಹೇಳ್ತಾ ಇರ್ಬೋದು, ಯಾಕೆ ನನಗೆ ಕಷ್ಟ ಬಂತು, ಯಾಕೆ ಈ ಕಣ್ಣೀರು ಬಂತು, ಯಾಕೆ ಈ ನೋವು ಬಂತು, ಯಾಕೆ ಈ ಬಾಧೆ ಬಂತಂದ್ರೆ ಅವೆಲ್ಲವನ್ನ ದೇವರ ಬಳಿಗೆ ನಡೆಸುವಂತ ದಾರಿಯಾಗಿ ನನಗೆ ಮಾಡಿದಂಥದ್ದಾಗಿದೆ. ಹಾಲೆಲೂಯ. ಕೆಲವರು ಹೇಳ್ತಾ ಇದ್ರು, ಯಾಕೆ ನನಗೆ ಆರಾಮಾಗಿ ತಪ್ಪಿತು, ಯಾಕೆ ಇದ್ದ ಕೆಲಸ ನನಗೆ ಹೋಗ್ಬಿಡ್ತು, ಯಾಕೆ ನನ್ನ ಜೀವನದಲ್ಲಿ ಕಷ್ಟ ಬಂತು, ಈ ನಷ್ಟ ಬಂತಂದ್ರೆ ದೇವರ ವಾಕ್ಯ ಹೇಳ್ತದೆ, ನೀನು ಆತನಿಗಿಂತ ಹೆಚ್ಚಾಗಿ ಬೇರೆ ಯಾವುದನ್ನು ಕೂಡ ನೀನು ಪ್ರೀತಿ ಮಾಡಬಾರದು. ದೇವರಕ್ಕಿಂತ ಹೆಚ್ಚಾಗಿ ಯಾವುದನ್ನು ಕೂಡ ನಾವು ಪ್ರೀತಿಸಬಾರದು. ಯಾವುದು ನಾವು ಪ್ರೀತಿ ಮಾಡ್ತೀವಿ ಗೊತ್ತಾ, ಅದನ್ನು ದೇವರು ತೆಗೆದಾಕ್ಬಿಡ್ತಾರೆ. ಸ್ಪಷ್ಟವಾಗಿ ಗಮನಿಸಿ, ದೇವರಕ್ಕಿಂತ ಹೆಚ್ಚಾಗಿ ಯಾವುದನ್ನು ನಾವು ಪ್ರೀತಿಸ್ತೇವೆ ಅದನ್ನು ದೇವರಿಡಲ್ಲ. ಅದು ನಮ್ಮ ಕೆಲಸ ಆಗಿರಬಹುದು, ಅಥವಾ ಯಾವುದಕ್ಕೆ ನಾವು ಕೊಡುವಂಥ ಪ್ರಾಮುಖ್ಯತೆ ಆಗಿರಬಹುದು, ಅಥವಾ ನಮ್ಮ ಜೀವಿತದಲ್ಲಿ ಏನೇ ಒಂದು ಕಾರ್ಯ ಆಗಿರಬಹುದು, ಯಾವುದೇ ವಸ್ತು ಆಗಿರಬಹುದು. ದೇವರಕ್ಕಿಂತ ಹೆಚ್ಚಾಗಿ ನೀನು ಅದನ್ನು ಪ್ರೀತಿಸಿದರೆ ಅದನ್ನು ದೇವರಿಡುವುದಿಲ್ಲ. ದಾವೀದನು ಸಿಂಹಾಸನದ ಮೇಲೆ ಕೂತ್ಕೊಂಡಾಗ ಅನೇಕ ಸೈನಿಕರನ್ನು ನೋಡ್ತಾ ಇದ್ರೆ, ಎಲ್ಲರನ್ನು ನೋಡುವಾಗ ಅವಾಗ ಪ್ರಾರ್ಥನೆ ಮಾಡದೆ ಬಿಟ್ಟು ಹೋಗಿ ಪಾಪ ಮಾಡ್ತಾ ಇದ್ದಾನೆ. ಕೆಲವರಿಗೆ ಎಲ್ಲ ಕೊಟ್ಟ ಮೇಲೆ ದೇವರನ್ನ ಮರಿತೀರಾ? ಎಲ್ಲ ಆರಾಮಾಗಿ ನಡೆದಾಗ ಚರ್ಚಿಗೆ ಬಂದ್ರೆ ಬರ್ತೀರಾ? ಅದಲ್ವಾ ಎಲ್ಲ ಚಲೋ ಇರುವಾಗ ಪ್ರೇಯರ್ ಮಾಡಿದ್ರೆ ಮಾಡ್ತೀರಾ? ಎಲ್ಲವೂ ಸರಿಯಾಗಿರುವಾಗ ವಾಕ್ಯ ಓದಂದ್ರೆ ಓದ್ತೀರಾ? ಎಲ್ಲ ಸರಿಯಾಗಿ ನಡೆಯುವಾಗ ಉಪವಾಸ ಮಾಡಿದ್ರೆ ಮಾಡ್ತೀರಾ? ಮಾಡಲ್ಲ. ಕಾರಣ ಏನು? ದೇವರ ಆಜ್ಞೆಯಿಂದ ನಿನ್ನನ್ನು ದೂರ ಕರ್ಕೊಂಡು ಹೋಗ್ತದೆ. ಅದಕ್ಕೆ ದಾವೀದನು ಹೇಳ್ತಾನೆ, ಈ ಕಷ್ಟಗಳು ಎಲ್ಲ ಬಂದಿದ್ದೆಲ್ಲ ನನ್ನ ಒಳ್ಳೆಯದಕ್ಕೆ, ಇದರಿಂದ ನಿನ್ನ ನಿಬಂಧನೆಯನ್ನು ನಾನು ಕಲಿತೆ, ಹೇಗೆ ನಡಿಬೇಕನ್ನುವುದನ್ನು ನಾನು ಕಲಿತದ್ದವನಾಗಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವನದಲ್ಲಿ ಕಷ್ಟಗಳು ಬರ್ತಾ ಇದೆಯಾ? ನಿನ್ನ ಜೀವನದಲ್ಲಿ ಕಣ್ಣೀರು ಬರ್ತಾ ಇದೆಯಾ? ನಿನ್ನ ಜೀವನದಲ್ಲಿ ನೋವಿನ ಮೇಲೆ ನೋವು ನಿನಗೆ ಬರ್ತಾ ಇದೆಯಾ? ಹಾಗಾದ್ರೆ ಯಾವುದೋ ಭಾಗದಲ್ಲಿ ನೀನು ತಪ್ಪಿದೆ ಎಂಬುದಾಗಿ ಅರ್ಥ. ದೇವರ ನಿಯಮಗಳಿಂದ ನೀನು ತಪ್ಪಿ ಹೋಗಿದೀಯಾ? ಈ ಸ್ಥಳದಲ್ಲಿ ಆರಾಧನೆಗೆ ಬಂದವರು, ಸಭೆಗೆ ಬಂದವರು ಪ್ರತಿಯೊಬ್ಬರು ಕೂಡ ಕಷ್ಟದಿಂದಲೇ ಬಂದವರಾಗಿದ್ದೀರಾ. ಪ್ರತಿಯೊಬ್ಬರು ಕೂಡ ಏನೋ ಒಂದು ಸಮಸ್ಯೆ ಒತ್ತುಕೊಂಡು ಈ ಆಲಯದಲ್ಲಿ ಕಾಲಿಟ್ಟಿದವರಾಗಿದ್ದೀರಾ. ನಂಬುವರು ಮಾತ್ರ ನಿಮ್ಮ ಕೈಯನ್ನು ಮೇಲೆತ್ತಿ ಹೇಳಿ, ಹೌದು ಪಾಸ್ಟರ್, ಏನೋ ಸಮಸ್ಯೆಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಆ ಸಮಸ್ಯೆನೇ ದೇವರು ಯಾರು ಅಂತ ನಿನಗೆ ಪರಿಚಯ ಮಾಡಿಕೊಟ್ಟಿದೆ. ದೇವರು ಯಾರಂತ ಅದು ತಿಳಿಪಡಿಸಿದೆ. ದಾವೀದನ ಜೀವಿತದಲ್ಲಿ ಇವೆಲ್ಲ ಕಷ್ಟಗಳು ಬರುವಾಗ ದಾವೀದನಿಗೆ ಗೊತ್ತಾಯಿತು, ಎಲ್ಲೋ ಭಾಗದಲ್ಲಿ ನಾನು ತಪ್ಪಿದವನಾಗಿದ್ದೇನೆ, ಅದಕ್ಕೆ ನನಗೆ ಕಷ್ಟಗಳು ಬರ್ತಾ ಇದೆ. ಆವಾಗ ಈ ಕೀರ್ತನೆ ಬರೀತಾನೆ, ಈ ಕಷ್ಟಗಳು ನನಗೆ ಒಳ್ಳೇದಾಯ್ತು ಸ್ವಾಮಿ, ನಿನ್ನ ಬಳಿಗೆ ಬರಲಿಕ್ಕೆ ಅದು ನನಗೆ ದಾರಿಯಾಯಿತು. ಕಷ್ಟಗಳು ಬರುವಾಗ, ಕಣ್ಣೀರು ಬರುವಾಗ, ನೋವು ಬರುವಾಗ, ಬಾಧೆ ಮೇಲೆ ಬಾಧೆ ಬರುವಾಗ, ನೋವಿನ ಮೇಲೆ ನೋವು ಬರುವಾಗ ದೇವರನ್ನ, ದೇವರ ಆಲಯವನ್ನ, ಸಭೆಯನ್ನು ಬಿಟ್ಟು ದೂರ ಹೋಗಲಿಲ್ಲ. ಆತನು ಹೇಳ್ತಾ ಇದ್ದ, ಅದೆಲ್ಲ ನನಗೆ ಒಳ್ಳೇದಾಯಿತು, ಎಲ್ಲಿ ನಾನು ತಪ್ಪಿದೆ ಅಂತ ಕಲಿಕೊಳ್ಳಿಕ್ಕೆ ಒಂದು ಪಾಠವು ನನಗೆ ಆಯಿತು ಎಂಬುದಾಗಿ.